ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಆಯುಷಂ ಜೀವನೋಪಾಯಂ ಮರಣಾಂಶ ಶನೈಶ್ಚರಃ ಅಂತ ಹೇಳ್ತಾರೆ. ಮನುಷ್ಯನ ಜೀವನವನ್ನು ನೋಡುವಂಥದ್ದು ಜಾತಕದಲ್ಲಿ ಶನಿಯಿಂದ ನೋಡ್ತಾರೆ, ಮತ್ತು ಆಯುಷ್ಯವನ್ನು ಕೂಡ ಶನಿಯಿಂದಲೇ ನೋಡ್ತಾರೆ. ಆಯುಷ್ಯ ಮತ್ತು ಜೀವನ ಎರಡಕ್ಕೂ ಕೂಡ ಶನಿ ಎನ್ನುವಂಥನು ಅಧಿಪತಿಯಾಗಿದ್ದಾನೆ. ಶನಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆಯುಷ್ಯದಲ್ಲಿ ಅಲ್ಲ ಅಂತಂದ್ರೂ ನಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಕೊಡ್ತಾನೆ, ಕಷ್ಟ ನಷ್ಟಗಳನ್ನು ಕೊಡ್ತಾನೆ. ಕಷ್ಟಗಳನ್ನು ಕೊಟ್ಟರೆ ನಾವು ಹೇಗಿರ್ತೀವಿ, ನಷ್ಟಗಳನ್ನು ಕೊಟ್ಟರೆ ಹೇಗಿರ್ತೀವಿ ಅನ್ನುವಂಥದ್ದು ಎಲ್ಲದನ್ನು ಕೂಡ ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಒಟ್ಟಾರೆಯಾಗಿ ಹೋಗಬೇಕಾದ್ರೆ ನಮ್ಮನ್ನು ಒಂದು ಬಲಿಷ್ಠವಾಗಿ ಮನಸ್ಥಿತಿ ಎನ್ನುವಂಥದ್ದನ್ನು ನಾವು ತಂದುಕೊಳ್ಳುವ ರೀತಿಯಾಗಿ ಮಾಡಿ ತಂದುಕೊಟ್ಟು ಹೋಗ್ತಾನೆ. ಅಂತಹ ಒಂದು ಶನಿ ಇದೇ ಬರುವ ತಿಂಗಳು 29ನೇ ತಾರೀಕಿನಂದು ತನ್ನ ಪಥವನ್ನು ಬದಲಿಸ್ತಾ ಇದ್ದಾನೆ. ಈಗ ಪ್ರಸ್ತುತ ಕುಂಭರಾಶಿಯಲ್ಲಿದ್ದಾನೆ. ಮೀನರಾಶಿಗೆ ಪ್ರವೇಶ ಎನ್ನುವಂಥದ್ದನ್ನು ಮಾಡ್ತಾನೆ. ಮೀನರಾಶಿಗೆ ಪ್ರವೇಶ ಮಾಡೋದ್ರಿಂದ ಮಕರ ರಾಶಿಗೆ ಶುಭ ಎನ್ನುವಂಥದ್ದು ಉಂಟಾಗ್ತದೆ. ಹೇಗೆ ಅಂತ ಕೇಳಿದರೆ, 7.5 ವರ್ಷಗಳ ಕಾಲ 7.5 ಇರುವಂಥದ್ದನ್ನು ನೋಡಿ ಕಷ್ಟ ನಷ್ಟಗಳೆಲ್ಲದರಲ್ಲೂ ಕೂಡ ಅನುಭವಿಸಿ ಅವರಿಗೆ ಶುಭ ಗಳಿಗೆ ಎನ್ನುವಂಥದ್ದು ಪ್ರಾರಂಭ ಆಗತ್ತೆ ಮಕರ ರಾಶಿಯವರಿಗೆ. ಅದೇ ರೀತಿಯಾಗಿ ಮೇಷರಾಶಿಯವರಿಗೆ 7.5 ಎನ್ನುವಂಥದ್ದು ಪ್ರಾರಂಭ ಆಗತ್ತೆ. ಹಾಗಾಗಿ ಮೇಷರಾಶಿಯವರು ಸಾಧ್ಯವಾದಷ್ಟು ಮೃತ್ಯುಂಜಯನ ಅಥವಾ ಆಂಜನೇಯನ ಆರಾಧನೆ ಎನ್ನುವಂಥದ್ದನ್ನು ಮಾಡಿಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ಪಂಚಮ ಶನಿ ಎನ್ನುವಂಥದ್ದು ಮುಕ್ತಾಯ ಆಗತ್ತೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಎನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅದಾದ ನಂತರದಲ್ಲಿ ಅಷ್ಟಮ ಶನಿ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಎನ್ನುವಂಥದ್ದು ಮುಕ್ತಾಯ ಆಗಿ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಎನ್ನುವಂಥದ್ದು ಪ್ರಾರಂಭ ಆಗತ್ತೆ. ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬಂದರೆ ನಾವು ಮುಂದಿನ ಜೀವನವನ್ನು ಸದೃಢವಾಗಿ ನಡೆಸಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಮುಂದಿನ ಜೀವನ ಎನ್ನುವಂಥದ್ದು ಸದೃಢವಾಗಿರಬೇಕು ಅಂತಂದರೆ ಶನಿ ಪರಮಾತ್ಮ ನಮ್ಮ ಜೀವನದಲ್ಲಿ ಬಂದು ಹೋಗಲೇಬೇಕು. ಯಾರೂ ಕೂಡ ಅವನ ಒಂದು ದೃಷ್ಟಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕೆಲವರಿಗೆ ಬೇಗ ಬರ್ಬೋದು ಆ ಕಷ್ಟ ನಷ್ಟಗಳು, ಇನ್ನು ಕೆಲವರಿಗೆ ಸ್ವಲ್ಪ ತಡವಾಗಿ ಬರ್ಬೋದು. ಆದರೆ ಎಲ್ರಿಗೂ ಕೂಡ ಆ ಕಷ್ಟ ನಷ್ಟಗಳನ್ನು ಎದುರಿಸುವಂಥ ಶಕ್ತಿ ಎನ್ನುವಂಥದ್ದನ್ನು ತಂದುಕೊಳ್ಬೇಕು ಅಂತಂದರೆ ಎಲ್ಲರೂ ಕೂಡ ಭಗವಂತನ ಒಂದು ಆರಾಧನೆ ಎನ್ನುವಂಥದ್ದನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ಶನಿಯ ಒಂದು ದೃಷ್ಟಿಯಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಮೃತ್ಯುಂಜಯನ ಆರಾಧನೆ ಎನ್ನುವಂಥದ್ದನ್ನು ಮಾಡ್ಕೊಳ್ಳಿ. ನಿಮಗೇನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಾವು ಕೊಡುವಂಥ ಎಲ್ಲ ಮಾಹಿತಿ ಎನ್ನುವಂಥದ್ದನ್ನು ನೀವು ಪಡ್ಕೊಳ್ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಟೆಲಿಗ್ರಾಮ್ ಗ್ರೂಪ್ ಎನ್ನುವಂಥದ್ದಿದೆ, ಅದರ ಲಿಂಕ್ ಹಾಕಿರ್ತೀನಿ. ನೇರವಾಗಿ ಆ ವಿಡಿಯೋಗಳನ್ನು ಪಡ್ಕೋಬೋದು. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ನಮಸ್ಕಾರ, ಮತ್ತೆ ಸಿಗ್ತೀನಿ.